ಇವತ್ತು ನೋಡಿರ್ಬೋದು ನೀವು ಸೋಷಿಯಲ್ ಮೀಡಿಯಾ ಇಷ್ಟೆಷ್ಟು ವಿಷಯಗಳು ತುಂಬಾ ಹೈಪ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಊಟ ಮಾಡಕ್ ಹೋಗ್ಬೇಕು ಅಂದ್ರೂ ಅಲ್ಲೊಂದು ಹೋಟೆಲ್ ಹೈಪ್ ಆಗ್ಬಿಟ್ಟಿರುತ್ತೆ. ಒಂದು ಚಾಟ್ಸ್ ತಿನ್ನಕ್ ಹೋದ್ರು ಕೂಡ ಆ ಚಾಟ್ ಸೆಂಟರ್ ಹೈಪ್ ಆಗುತ್ತೆ. ಟೂರಿಸ್ಟ್ ಪ್ಲೇಸಸ್ ಕೂಡ ಹೈಪ್ ಆಗುತ್ತೆ. ಹಾಗೆ ಪುಣ್ಯ ಕ್ಷೇತ್ರಗಳು ಕೂಡ ಇವತ್ತು ಹೈಪ್ ಆಗ್ತಾ ಇದೆ. ಇದು ಬಿಟ್ಟು ನಾವು ಸಾಹಿತ್ಯ ಲೋಕದಲ್ಲಿ ಮಾತಾಡೋದಾದ್ರೆ, ಒಂದು ಪುಸ್ತಕ ಇಟ್ಕೊಂಡ್ಬಿಟ್ರೆ ಅದನ್ನ ಒಂದು ವರ್ಷ ರುಬ್ಬಿ ರುಬ್ಬಿ ರೀಲ್ಸ್ ಮಾಡಿ ಮಾಡಿ ಅದನ್ನ ಹೈಪ್ ಮಾಡಿ ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಅದೊಂದೇ ಪುಸ್ತಕ ಇರೋದು, ಬೇರೆ ಪುಸ್ತಕನೇ ಇಲ್ಲ ಅನ್ನುವಂತಹ ಮಟ್ಟಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ನಾವು ಎಲ್ಲರೂ ಸೇರಿ ಹೈಪ್ ಮಾಡ್ತಾ ಇದ್ದೀವಿ. ಇವತ್ತು ನಾನ್ ಮಾತಾಡ್ತಿರೋ ವಿಷಯ ಬಂದು, ಇಸ್ ಇಟ್ ನೆಸೆಸರಿ ಟು ಹೈಪ್ ಅ ಲಿಟರೇಚರ್ ಬುಕ್ಸ್, ಅಥವಾ ಒಂದು ಸಾಹಿತ್ಯ ಪುಸ್ತಕವನ್ನ ಹೈಪ್ ಮಾಡೋದು ಸರಿನಾ ತಪ್ಪಾ? ನನ್ನ ನೀವು ಕೇಳಿದ್ರೆ ನಾನು ಹೇಳ್ತೀನಿ ತಪ್ಪು ಅಂತ ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ. ಆದ್ರೆ ಕೆಲವ್ರು ನನಗೆ ಹೇಳ್ತಾರೆ, ಯಾಕಮ್ಮ ನೀನ್ ತಪ್ಪು ಅಂತ ಹೇಳ್ತೀಯಾ? ಈ ಹೈಪ್ ಮಾಡೋದ್ರಿಂದ ಹೊಸ ಓದುಗರು ಹುಡ್ತಾರೆ, ಹಾಗೆ ಲೇಖಕನಿಗೆ ಹೆಸರು ಎಲ್ಲಾ ಕಡೆ ಸಂಚಾರ ಆಗತ್ತೆ, ಒಳ್ಳೆ ಪ್ರಶಂಸೆ ಸಿಗುತ್ತೆ, ಹೆಸರು ಮಾಡ್ತಾನೆ, ಹಣ ಮಾಡ್ತಾನೆ, ಪಬ್ಲಿಕೇಶನ್ ಏನಾರು ಸೆಲ್ಫ್ ಪಬ್ಲಿಷ್ ಅಲ್ದೇನೆ ಪಬ್ಲಿಕೇಶನ್ ಹತ್ರ ಹೋದ್ರೆ ಆ ಪಬ್ಲಿಕೇಶನ್ಗೂ ಹೆಸರು ಬರುತ್ತೆ ಅಂತ ಹೀಗೆ ಸಾವಿರಾರು ವಿಚಾರಗಳನ್ನ ನನ್ಗೆ ಬಂದು ಹೇಳ್ತಾರೆ. ಬಟ್ ನಾನು ಇದನ್ನ ಯಾವುದನ್ನು ಒಪ್ಪಲ್ಲ. ಯಾಕಂತ ಅಂದ್ರೆ, ಒಂದು ಸಶಕ್ತವಾದ ಕೃತಿ, ಆ ಕತೆ ಚೆನ್ನಾಗಿದ್ರೆ ಬಹುಶಃ ಓದುಗರನ್ನ ಅದೇ ಹುಟ್ಟು ಹಾಕತ್ತೆ ಅಂತ ನಾನ್ ನಂಬಿರ್ತೀನಿ. ನಾವು ಬರ್ದಾದ್ಮೇಲೆ ನಾವು ಮಾತಾಡ್ಬಾರ್ದು, ನಮ್ ಕೃತಿ ಮಾತಾಡ್ಬೇಕು ಅಂತ ಎಷ್ಟೋ ಕಡೆ ನಾನು ಕೇಳ್ತೀನಿ. ಅದು ನಿಜವಾಗ್ಲೂ ಸರಿ. ಸೊ ನಾವ್ ಈ ತರ ಹೈಪ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಕನ್ನಡ ಸಾಹಿತ್ಯದಲ್ಲಿ ಇನ್ನು ಮಾತನಾಡದೆ ಸದ್ದು ಮಾಡದೇ ಇರುವಂತ ಅನೇಕ ಪುಸ್ತಕಗಳಿದಾವೆ. ಸೊ ಅವು ಮರೆಯಾಗ್ತಾ ಹೋಗುತ್ತೆ ಈ ಹೈಪ್ ಮಾಡೋದ್ರಿಂದ. ಬಿಕಾಸ್ ಇದು ಒಂದೇ ಬುಕ್ ಅಲ್ವಾ ನಾವ್ ಇಟ್ಕೊಂಡಿರೋದು. ಅಂಡ್ ರೀಡರ್ಸ್ ಇನ್ನೊಂದು ಮೆಂಟಾಲಿಟಿ ಏನಾಗ್ಬಿಡುತ್ತೆ ಗೊತ್ತಾ? ಈಗ ಒಂದ್ ಬುಕ್ ಹೈಪ್ ಮಾಡ್ತಾ ಇದೀವಿ ಅಂದ್ರೆ, ಆ ಲೇಖಕಂದು ಇನ್ನೊಂದು ಕೃತಿ ಏನಾಗ್ಬೇಕು, ಅದೇ ತರ ಹೈಪ್ ಆಗ್ಬೇಕು, ಅದೇ ತರ ಸ್ಟೋರಿ ಲೈನ್ ಇರ್ಬೇಕು, ಅದೇ ತರ ಬರ್ಬೇಕು ಅನ್ನುವಂತ ಎಕ್ಸ್ಪೆಕ್ಟೇಷನ್ ತಲೆ ಒಳಗಡೆ ಸೆಟ್ ಆಗ್ಬಿಡುತ್ತೆ. ಅಂಡ್ ಹೈಪಿಂಗ್ ಮೇಕ್ಸ್ ರೀಡರ್ಸ್ ವಲ್ನರೇಬಲ್. ಸೊ ಇದು ತಪ್ಪು. ಒಂದು ಬಾರ್ಡರ್ ಲೈನ್ ತರ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಾವು ಮಾತಾಡ್ಬೇಕಾಗಿರೋದು ಇನ್ನು 20, 30, 40 ವರ್ಷಗಳ ಕಾಲ ಕನ್ನಡ ಸಾಹಿತ್ಯದಲ್ಲಿ ಕೃತಿಗಳು ಉಳಿಬೇಕು, ನಮ್ಮ ಮುಂದಿನ ಪೀಳಿಗೆ ಕೂಡ ಓದ್ಬೇಕು. ಹೈಪ್ ಮಾಡೋ ಬದಲು ಏನ್ ಮಾಡ್ಬೇಕು ಅಂತ ನನ್ನ ಕೇಳಿದ್ರೆ ಅದನ್ನ ನಾನು ಮುಂದಿನ ಪಾರ್ಟ್ ಅಲ್ಲಿ ಹೇಳ್ತೀನಿ. ನಿಮ್ಗೆ ಈ ಹೈಪಿಂಗ್ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ಮಾತಾಡೋಣ.